ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ನಾಗೇಶ್. ಸೊ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಮೇಲಾಗಿತ್ತು ನಾನು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ತುಂಬ ಜನ ಕೇಳಿದ್ರೆ ಕೂಡ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ಬ್ಯುಸಿ ಇದ್ರಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದೇ ಯೂಟ್ಯೂಬ್ ವೀಡಿಯೋಸ್ ಜೊತೆಗೆ ನಾನು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಏನಾದರೂ ಸಿಂಪಲ್ ಅಥವಾ ಕ್ವಿಕ್ ರೆಸಿಪೀಸ್ ಏನಿರುತ್ತೆ ಅಂಥದ್ದನ್ನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಈಸಿ ಆ್ಯಂಡ್ ಸ್ವಲ್ಪ ಲೆಂದಿ ಇರೋವಂಥ ವೀಡಿಯೋಸ್ನ ನಾನು ಯೂಟ್ಯೂಬ್ ವೀಡಿಯೋಲಿ ಅಪ್ಲೋಡ್ ಮಾಡಿರ್ತೀನಿ. ಇವೆರಡನ್ನೂ ಕೂಡ ಚೆಕ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ನನ್ನ ಚಾನಲ್ 500 ಸಬ್ಸ್ಕ್ರೈಬರ್ಸ್ ಪ್ಲಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದ್ದೀರಾ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಇದೇ ಖುಷಿಯಾಗಿ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಕ್ವಿಕ್ಕಾಗಿ ಸಿಂಪಲ್ ಆಗಿರೋ ಒಂದು ಗುಲಾಬ್ ಜಾಮೂನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಜಾಮೂನ್ ಮಾಡೋದಕ್ಕೆ MTR ಅವರ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆ ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ದೀನಿ. ಕೆಲವ್ರು ಹಾಲು ಹಾಕ್ತಾರೆ, ನಾನು ನೀರನ್ನೇ ಹಾಕಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ತುಪ್ಪ ಸವರಿಬಿಟ್ಟು ಹಾಗೆ ಇಟ್ಟಿದ್ದೆ. ಆ್ಯಂಡ್ ಇದನ್ನು ಒಂದು 5 ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಟಿದ್ದೆ. ಸೊ ನೋಡಿ, 5 ಮಿನಿಟ್ಸ್ ಆದಮೇಲೆ ಅದು ಸ್ವಲ್ಪ ಜಾಸ್ತಿನೇ ಆಗಿದೆ ಹಿಟ್ಟು. ಆ್ಯಂಡ್ ಅದನ್ನು ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಮತ್ತು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಆ ಜಾಮೂನ್ ಉಂಡೆಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೆಸಿಪಿ ವಿಡಿಯೋ ಅಲ್ಲ, ಜಸ್ಟ್ ನಾನು ಜಾಮೂನ್ ಮಾಡ್ತಾ ಇರೋ ವಿಡಿಯೋ ಅಷ್ಟೇ. ಸೊ ಆ ಜಾಮೂನ್ ಉಂಡೆಗಳನ್ನೆಲ್ಲ ನಾನು ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಆ ಜಾಮೂನ್ ಫ್ರೈ ಮಾಡೋದಕ್ಕೆ. ಸೊ ಎಣ್ಣೆ ಕಾಯೋಕ್ಕಿಟ್ಟು ಅದ್ರ ಜೊತೆಗೇ ನಾನು ಪಾಕ ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ 2ರಷ್ಟು ನೀರು ಹಾಕಿದ್ದೀನಿ. ಕೆಲವರು 1.5 ಅಷ್ಟು ಹಾಕ್ತಾರೆ, ನಾನು 2 ಹಾಕಿದ್ದೀನಿ. ಇದನ್ನೇ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಟಿಕ್ಕಿಯಾಗಿ ಬರುತ್ತೆ. ಸೊ ಅದೆರಡು ಇಲ್ಲಿ ಕುದೀತಾ ಇದೆ. ನಾನು ಅಷ್ಟೊತ್ತಿಗೆ ಉಂಡೆ ಎಲ್ಲ ಮಾಡಿಟ್ಟಿದ್ದೆ. ಸೊ ಪಾಕ ಸ್ವಲ್ಪ ಕುದಿಯೋಕ್ಕೆ ಬಂದಾಗ ಅದಕ್ಕೆ ಏಲಕ್ಕಿ ಮತ್ತು ನಾನು ಕೇಸರಿ ದಳನ ಹಾಕಿದ್ದೀನಿ ಒಂದು ಫ್ಲೇವರಿಗೆ. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಎಣ್ಣೆ ಕಾಯ್ದಿದೆಯಾ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಜಾಮೂನ್ ಉಂಡೆಗಳನ್ನ ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ಅದು ನೀವು ಇನ್ನೂ ಚಿಕ್ಕ ಮಾಡಿದ್ರೆ ಆಗ ಇನ್ನೂ ಮೀಡಿಯಮ್ ಸೈಜ್ ಬರುತ್ತೆ. ಇದು ಸ್ವಲ್ಪ ಎಣ್ಣೆಗೆ ಹಾಕ್ದಾಗ್ಲೇ ದಪ್ಪ ಆಯಿತು ಜಾಮೂನ್. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ದಪ್ಪ ಆಗಿದೆ. ಸೊ ಈ ಕಡೆ ಪಾಕ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ತೆಗೆದು ಒಂದು ಮಿನಿಟ್ ಹಾಗೆ ಇಟ್ಟಿದ್ದೆ. ಆ್ಯಂಡ್ ಇವಾಗ ಅದನ್ನು ಪಾಕಕ್ಕೆ ಹಾಕಿ ಕ್ಲೋಸ್ ಮಾಡಿದೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅದು ಜಾಮೂನ್ ಪಾಕ ಎಲ್ಲ ಹೀರ್ಕೊಂಡಿತ್ತು. ಸೊ ಈಗ ಅದ್ರ ಮೇಲೆ ಪಾಕನ ಹಾಕ್ತಾಯಿದ್ದೀನಿ. ಮತ್ತು ಬಿಸಿಯಾಗಿರೋ ಜಾಮೂನ್ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಜಾಮೂನ್ ಇಷ್ಟ ಅವ್ರಿಗೆ ಕಮೆಂಟ್ ಮಾಡಿ. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕೂಡ ಮಾಡಿರೋದು. ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ, ಚೆನ್ನಾಗೇ ಇತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.